ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಎನದರ್ ನ್ಯೂ ವಿಡಿಯೋ. ಇಂದಿನ ವಿಡಿಯೋದಲ್ಲಿ ನಾವು ಮಡಿಕೇರಿ ಹತ್ತಿರ ಬರುವಂಥದ್ದು ಗೋಲ್ಡನ್ ಟೆಂಪಲ್ ಅಂದರೆ ಬೈಲಕೃಪೆಯ ನೆಮೋಲಿಂಗ್ ಮಠದ ಒಂದು ಅದ್ಭುತ ಪ್ರವಾಸ ಹೋಗೋಣ ಬನ್ನಿ ಗೈಸ್. ಸೊ ಈ ಮಡಿಕೇರಿಯಲ್ಲಿ ಗೋಲ್ಡನ್ ಟೆಂಪಲ್ ಯಾವ ರೀತಿಯಾಗಿ ಸ್ಟಾರ್ಟ್ ಆಯಿತು, ಹೇಗೆ ಆರಂಭ ಆಯಿತು ನೋಡೋಣ ಬನ್ನಿ. ಸೊ 1959ರಲ್ಲಿ ಟಿಬೆಟ್ನಲ್ಲಿ ಚೀನಾದ ಆಕ್ರಮಣ ಆಯಿತು. ಸೊ ಆ ಆಕ್ರಮಣದಾಗ ತುಂಬ ನಾಶವಾಯಿತು. ಸೊ ಅದರ ಪರಿಣಾಮವಾಗಿ ಅವರಿಗೆ ನಮ್ಮ ಭಾರತಕ್ಕವರು ಸಹಾಯ ಕೇಳಿದ್ರು. ಸೊ ಆ ಟೈಮಲ್ಲಿ ನಮ್ಮ ಭಾರತ ಇವರಿಗೆ ಟಿಬೆಟಿಯನ್ನರಿಗೆ ಆಶ್ರಯ ನೀಡ್ತು. ನಮ್ಮ ದೇಶದ ಸರ್ಕಾರ ವಿಶೇಷವಾಗಿ ಮತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಕಾಲದಲ್ಲಿ ಇವರು ಟಿಬೆಟಿಯನ್ನರು ಶರಣಾರ್ಥಿಗಳಿಗೆ ಭಾರತದಲ್ಲಿ ಹಲವೆಡೆ ಸ್ವಲ್ಪ ಅಲ್ಲಿ ಇಲ್ಲಿ ಅಂತ ಹೇಳಿ ಇವರಿಗೆ ಇರೋಕ್ಕೆ ಜಾಗ ಮಾಡಿ ಕೊಡ್ತು. ಸೊ ಇವರು ಭಾರತದಲ್ಲಿ ಬಂದು ಇಷ್ಟು ದೊಡ್ಡದಾಗಿ ಯಾವ ರೀತಿಯಾಗಿ ಬೆಳೆದ್ರು, ಇಷ್ಟು ದೊಡ್ಡ ಮಠ ಹೆಂಗೆ ಕಟ್ಟಿದ್ರು ನೋಡ್ಬೋದು. ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಮತ್ತು ಇವ್ರ ಸರೌಂಡಿಂಗ್ ಎಲ್ಲ ಇವ್ರದ್ದು ಐತಿ ಇವಾಗ. ಸೊ ಗೋಲ್ಡನ್ ಟೆಂಪಲ್ ನೋಡಿದ ತಕ್ಷಣ ಗೋಲ್ಡ್ ಏನಪ್ಪ ಅಂತ ಅನಿಸೋ ರೀತಿಯಲ್ಲಿ ಇದೆ ಇದು. ಸೊ ಯಾವ ರೀತಿಯಾಗಿ ಆರಂಭ ಆಯಿತು, ಯಾವ ಇಸ್ವಿಯಲ್ಲಿ ಆರಂಭ ಆಯಿತು ನೋಡೋಣ ಬನ್ನಿ ರೈಸ್. ಇದು 1969ರಲ್ಲಿ ಸ್ಟಾರ್ಟ್ ಆಯಿತು. ಸೊ ಇದು ಅತ್ಯಂತ ಗೌರವಾನ್ವಿತ ಬೌದ್ಧ ಗುರು ಇರ್ತಾರೆ. ಸೊ ಅವ್ರ ಹೆಸರು ಏನಂತ ಅಂತಂದ್ರೆ ಅಹೋಕೆ ಪೆನ್ನೂರ್ ರಿಪೋಂಚೆ. ಇವರು ಭಾರತಕ್ಕೆ ಬರ್ತಾರೆ. ಸೊ ಭಾರತಕ್ಕೆ ಬಂದಾದಮೇಲೆ ಟಿಬೆಟಿಯನ್ರು ಎಲ್ಲರೂ ಬಂದಿರ್ತಾರಲ್ವ, ಅವ್ರಿಗೆ ಶಿಕ್ಷಣ, ಧರ್ಮ ಮತ್ತು ಅವ್ರ ಸಂಸ್ಕೃತಿ ಉಳಿಸಿಕೊಳ್ಳಕ್ಕೆ ಸೊ ಈ ಒಂದು ದೊಡ್ಡ ಮಠವನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ಸ್ಟಾರ್ಟಿಂಗ್ ಜಸ್ಟ್ 5 ಎಕರೆ ಜಾಗದವ್ರು ಅಷ್ಟೇ ಇರ್ತಿತ್ತು. ಆಮೇಲೆ ಅವಾಗ ಚಿಕ್ಕ ಮನೆ ಅವ್ರಿಗೆ ವಾಸ ಮಾಡೋಕೆ ಅಷ್ಟೇ ಇತ್ತು. ಸೊ ಇದು ಯಾವ ರೀತಿಯಾಗಿ ಗೋಲ್ಡನ್ ಟೆಂಪಲ್ ಆಗಿ ಆಯಿತು, ಇಷ್ಟು ದೊಡ್ಡದಾಗಿ ಆಡೋಕ್ಕೆ ಹೆಂಗೆ ಆಯ್ತು ಅಂತಂದ್ರೆ, ಬರ್ತಾ ಈ ಭಿಕ್ಷುಗಳ ಸಂಖ್ಯೆ ಜಾಸ್ತಿ ಆಯ್ತು. ಆಮೇಲೆ ಬರೋರು ಹೋಗೋರು ಅವ್ರದ್ದು ದೇಣಿಗೆಗಳೆಲ್ಲ ಹೆಚ್ಚಾದು. ಆಮೇಲೆ ಸುತ್ತಮುತ್ತ ನೋಡ್ಬೋದು ಅವ್ರದ್ದೆಲ್ಲ ಶಿಕ್ಷಣ ಕೇಂದ್ರ, ಮತ್ತು ಆಮೇಲೆ ಅಲ್ಲಿ ಇರಾಕ್ ವ್ಯವಸ್ಥೆ, ಆಮೇಲೆ ಬೌದ್ಧ ಗ್ರಂಥಾಲಯ ಅವರ ಎಲ್ಲ ನಿರ್ಮಿಸ್ಕೊಂಡ್ರು. ಆಮೇಲೆ 1990ರಾಗ ಮಠದ ಮಧ್ಯದಲ್ಲಿ ವೈಭವಶಾಲಿಯಾಗಿ ಗೋಲ್ಡನ್ ಟೆಂಪಲ್ ನಿರ್ಮಾಣ ಆಯಿತು. ಸೊ ಈ ಗೋಲ್ಡನ್ ಟೆಂಪಲ್ದು ಏನು ವಿಶೇಷ ಅಂತ ಅಂದ್ರೆ, ಇವು ಎಷ್ಟು ಚೆನ್ನಾಗಿದಾವಂತ ಹೊರಗಡೆ ಹೋದ ತಕ್ಷಣ ನೀವು ನೋಡಿದ ತಕ್ಷಣ ಕಣ್ಣು ಕ್ಲೋಸ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹೆಂಗೆ ಇದೆ ಅಂದರೆ 60 ಫೀಟ್ ಎತ್ತರದ ಬುದ್ಧನ ಬಂಗಾರ ಪ್ರತಿಮೆ ಐತೆ. ಆಮೇಲೆ ಸುಂದರವಾಗಿ ಕೆತ್ತಾರೆ, ಎಲ್ಲ ನೋಡ್ಬೋದು. ಸುತ್ತಮುತ್ತ ಗಾಡಿ ಕಡೆ ಎಲ್ಲ ನೋಡ್ಬೋದು. ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಸುಂದರವಾಗಿ ಐತಿದು. ಸೊ ಫಸ್ಟ್ ಮೂರ್ತಿ ಏನಂತಾರೆ ಅಂತಂದ್ರೆ ಶಾಕ್ಯಮುನಿ ಅಂತಾರೆ. ಸೊ ಇವ್ರು ನಿಜವಾದ ಗೌತಮ ಬುದ್ಧ. ಸೊ ಇದು ಎಲ್ಲ ಬೌದ್ಧ ಧರ್ಮದ ಮೂಲ ಗುರು ಎಂದು ಪರಿಗಣಿಸ್ತಾರೆ. ಸೆಕೆಂಡ್ ಅಂತ ಗುರು ಪದ್ಮ ಸಂಭವ ಅಂತ ಕರೀತಾರೆ ಇವರು. ಸೊ ಟಿಬೇಟಿಯನ್ ಬೌದ್ಧ ಧರ್ಮವನ್ನು ಟಿಬೇಟಿಗೆ ಪರಿಚಯಿಸಿದ ಮಹಾಗುರು ಇವರು. ಸೊ ಇವ್ರೇನಿರ್ತಾರಲ್ಲ ಮಧ್ಯದಲ್ಲಿ ಅವರು ಒಳಗಡೆ ಇರೋವರು ಟಿಬೇಟಿನ ಅತ್ಯಂತ ಗೌರವ ಸ್ಥಾನ ಕೊಟ್ಟಾರ ಅವರಿಗೆ. ಆಮೇಲೆ ಇನ್ನೂ ಒಂದು ಮೂರ್ತಿ ಇದೆ ಅಲ್ವಾ, ಇವಾಗ ನೆಕ್ಸ್ಟ್ ತೋರಿಸ್ತೀನಿ. ಅಮಿತಾ ಎಸ್ ಬುದ್ಧ ಅಂತ ಕರೀತಾರೆ. ಇವರು ದೀರ್ಘ ಆಯುಷ್ಯ ಮತ್ತು ಆರೋಗ್ಯ ಮತ್ತು ಶ್ರೇಯಸ್ಸಿನ ಸಂಕೇತ. ಇದು ಎಡಗಡೆ ಇರುವುದೈತಲ್ಲ, ಸೊ ತುಂಬ ದೀರ್ಘಾಯುಷ್ಯ ರೂಪವಾದ ಅಮಿತಾ ಎಸ್ ಬುದ್ಧ ಅಂತ ಕರೀತಾರೆ ಇವರಿಗೆ. ಸೊ ಸರಳವಾಗಿ ನೆನ್ಪಿಡ್ಬೇಕಂತಂದ್ರೆ ಶಾಕ್ಯಮುನಿ ಬುದ್ಧ, ಗುರು ಪದ್ಮ ಸಂಭವ, ಅಮಿತಾ ಎಸ್ ಬುದ್ಧ. ಮಧ್ಯದಲ್ಲಿ ಇರೋದು ಶಾಕ್ಯಮುನಿ ಬುದ್ಧ. ಬಲಭಾಗದಲ್ಲಿ ಏನಿದೆ ಅಲ್ವಾ ಅದು ಗುರು ಪದ್ಮ ಸಂಭವ. ಎಡಭಾಗದಲ್ಲಿ ಏನಿದೆ ಅಲ್ವಾ ಅಮಿತಾ ಎಸ್ ಬುದ್ಧ. ಸೊ ಆಮೇಲೆ ಇದು ಯಾವ ಟೈಮಲ್ಲಿ ನೋಡೋಕೆ ಇನ್ನು ಚೆನ್ನಾಗಿರುತ್ತೆ ಅಂತಂದರೆ ಅಕ್ಟೋಬರ್ ತಿಂಗಳಿಂದ
ಫೆಬ್ರವರಿ ತನಕ ಇದು ನೋಡಾಕ ಭಾರಿ ಚೆನ್ನಾಗಿರುತ್ತೆ, ಅಂದರೆ ಕ್ಲೈಮೇಟ್ ಚಲೋ ಇರುತ್ತೆ ಅಂತ. ಸೊ ಮಠದ ಹೊರಗಡೆ ಕೂಡ ಎಲ್ಲ ಚೆಂದಾಗಿ ಕಲರ್ ಆಗಿರೋದು ಡಿಸೈನ್ ಮಾಡಿದ್ದಾರೆ. ಸೊ ಒಳಗಡೆನೂ ನೋಡ್ಬೋದು ಗೋಡಿ ತುಂಬ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಇಲ್ಲಿ ಕೂಡ ಎಷ್ಟು ಚೆನ್ನಾಗಿ ದೀಪ ಹಚ್ಚಿದ್ದಾರೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ.